ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರೈಟಿಂಗ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ರೈಟಿಂಗ್ ಜಾಬ್ಗೆ ಇನ್ನೊಂದು ಹೆಸರು ಕಾಪಿ ರೈಟಿಂಗ್ ಜಾಬ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಕಾಪಿ ರೈಟಿಂಗ್ ನೀವೇನಾದರೂ ಜಾಬ್ ಮಾಡ್ತೀವಿ ಅಂತಂದರೆ, ಅದು ಮನೆಯಿಂದಲೇ ಮಾಡ್ತೀವಿ ಅಂತಂದರೆ, ನಾನು ಇಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ಗಳನ್ನ ಹೇಳ್ತಾ ಇದ್ದೀನಿ. ಈ ಜಾಬ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿ ರಿಸ್ಯೂಮೇ ಅಪ್ಲೋಡ್ ಮಾಡಬೇಕು, ಇಂಟರ್ವ್ಯೂನೇ ಕೊಡಬೇಕು, ಅಥವಾ ವೀಡಿಯೋ ಕಾಲಿಂಗ್ ಇಂಟರ್ವ್ಯೂ ಎಲ್ಲ ಕೊಡಬೇಕಾ ಅಂತ. ಸೊ ಆ ರೀತಿ ಏನೂ ಇಲ್ಲ. ಇಲ್ಲಿ ಸಿಂಪ್ಲಿ ನೀವು ಯಾವುದೇ ರೀತಿ ಇಂಟರ್ವ್ಯೂ ಕೊಡಬೇಕಾಗಿಲ್ಲ, ಯಾವುದೇ ರೀತಿ ರಿಸ್ಯೂಮ್ ಬೇಕಾಗೋದಿಲ್ಲ. ಇಲ್ಲಿ ಸಿಂಪ್ಲಿ ನಿಮ್ಮ ಬಗ್ಗೆ ನೀವು ಇಲ್ಲಿ ಏನು ಮಾಡ್ತೀರಿ, ನಿಮ್ಮ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ತೀರಾ. ಎಲ್ಲಿ ಮಾಡಬೇಕು, ಯಾವ ಪ್ಲಾಟ್ಫಾರ್ಮಲ್ಲಿ ಮಾಡಬೇಕು, ಹೇಗೆ ಕೆಲಸ ಸಿಗುತ್ತೆ ನಿಮಗೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಕೂಡ ಎಲ್ಲಕ್ಕಿಂತ ಮುಂಚಿತವಾಗಿ ರೈಟಿಂಗ್ ಜಾಬು ಅಥವಾ ಕಾಪಿ ರೈಟಿಂಗ್ ಜಾಬಲ್ಲಿ ಏನೇನು ನಮ್ಮದು ಕೆಲಸ ಇರುತ್ತೆ, ಯಾವ ರೀತಿ ನಾವು ಇಲ್ಲಿ ಕೆಲಸ ಮಾಡ್ಬೋದು ಅದನ್ನು ತಿಳಿಸ್ತಾ ಯಾವ್ಯಾವ ಪ್ಲಾಟ್ಫಾರ್ಮು, ಯಾವ ರೀತಿ ನೀವು ವರ್ಕ್ ಮಾಡಬೇಕು, ಹೇಗೆ ನಿಮ್ಗೆ ಕೆಲಸ ಸಿಗುತ್ತೆ, ಎಲ್ಲ ಡೀಟೇಲ್ಸ್ನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಟ್ರೈ ಮಾಡಿ. ನಿಮಗೆ ರೈಟಿಂಗ್ ಜಾಬಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಮೊದಲಿಗೆ ನೀವು ನೋಡ್ತಾ ಇರ್ಬೋದು, ಕಾಪಿ ರೈಟಿಂಗ್ ಈಸ್ ದಿ ಆರ್ಟ್ ಆಫ್ ಕ್ರಾಫ್ಟಿಂಗ್ ಎಂಗೇಜಿಂಗ್. ಓಕೆ, ಮೇನ್ ಅಂತಂದರೆ ಇದರಲ್ಲಿ ಏನೇನು ಕೆಲಸ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಸ್ಟಿಗೆ ಅದನ್ನು ತಿಳ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಪಿ ರೈಟಿಂಗಲ್ಲಿ ಏನೇನು ಕೆಲಸ ಬರುತ್ತೆ ಅಂತಂದರೆ, ಇಮೇಲ್ಸು ಅಥವಾ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಏನು ನಡೀತಾ ಇರುತ್ತೆ, ಅಲ್ಲಿ ಏನು ಮಾಡ್ತೀರಾ ನೀವು ಡೀಟೇಲ್ಸ್ಗಳನ್ನ ಅಪ್ಡೇಟ್ ಮಾಡ್ತೀರಾ. ಅಕಾರ್ಡಿಂಗ್ ಟು ಕಂಪನಿ ಏನು ಹೇಳಿರುತ್ತೆ ಆ ರೀತಿ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಆ್ಯಂಡ್ ಇದನ್ನು ಕೂಡ ಈ ರೀತಿ ಕಾಪಿ ರೈಟಿಂಗ್ ಜಾಬಲ್ಲಿ ಇಂಡಸ್ಟ್ರಿ ಸ್ಪೆಸಿಫಿಕ್ ಕಂಟೆಂಟ್ ಫಾರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್. ಸೊ ಈ ರೀತಿ ಕೂಡ ನೀವು ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಕಂಟೆಂಟು. ಇವಾಗ ನಾನು ಹೇಳ್ತಿರೋಂಥ ಜಾಬ್ ನಿಮಗೆ ಪರ್ಟಿಕ್ಯುಲರಿ ಕಂಪನಿ ಹೇಳುತ್ತೆ ನಮಗೆ ಯಾವ ರೀತಿ ನಿಮ್ಮಿಂದ ಕೆಲಸ ತೊಗೋಬೇಕಂತ. ಬಟ್ ಅದು ನಾನು ಜನರಲಿ ಹೇಳ್ತಾ ಇದ್ದೀನಿ. ಈ ಒಂದು ಪ್ರೊಫೈಲಲ್ಲಿ ಯಾವ ರೀತಿ ಕೆಲಸ ಇರುತ್ತೆ ನಾರ್ಮಲಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಾದ ನಂತರ ನಿಮಗೆ ಅಲ್ಲಿ ಯಾವ ಕಂಪನಿ ಯಾವ ರೀತಿ ನಿಮಗೆ ಕೆಲಸ ಕೊಡುತ್ತೆ ಆ ರೀತಿ ನೀವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ಜನರಲಿ ಹೇಳ್ತಾ ಇದ್ದೀನಿ. ಈ ಪ್ರೊಫೈಲಲ್ಲಿ ಇನ್ನೊಂದು ನೋಡ್ತಾ ಇರ್ಬೋದು, ಪ್ರೊಫೆಷನಲಿ ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಗೇಜ್ಮೆಂಟ್ ರಿಲೇಟೆಡ್ ಇರುತ್ತೆ. ಓಕೆ, ಸೊ ಇದೆಲ್ಲೂ ಕೂಡ ಕರಿಯರ್ ಓರಿಯೆಂಟೆಡ್ ಡಾಕ್ಯುಮೆಂಟ್ಸ್ ಲೈಕ್ ಜಾಬ್ ಅಪ್ಲಿಕೇಶನ್ಸು, ರಿಸ್ಯೂಮ್ಸ್ ರಿಲೇಟೆಡ್ ಕೂಡ ನೀವು ಹಾಕಬೇಕಾಗುತ್ತೆ. ಲೈಕ್ ಇವಾಗ Naukri.com ಆಯಿತು, ಲಿಂಕ್ಡ್ಇನ್ ಆಯಿತು. ಸೊ ಅಲ್ಲಿ ಏನಿರುತ್ತೆ ಅಂದರೆ ಯಾವ ಕಂಪನಿ ಇವಾಗ ಲಿಂಕ್ಡ್ಇನ್ Naukri.com ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ, ಅವ್ರು ನಮ್ಮ ಕಂಪನಿಲಿ ಈ ಪ್ರೊಫೈಲ್ಸ್ಗಳು ಬಂದಿದೆ. ಸೊ ಇದನ್ನು ನೀವೆಲ್ಲ ಅಪ್ಡೇಟ್ ಮಾಡಿ ಅಂದಾಗ ಅದು ಕೂಡ ರೈಟಿಂಗ್ಗೆ ಜಾಬ್ ಇರುತ್ತೆ. ಓಕೆ, ಕಾಪಿ ರೈಟಿಂಗ್ ಅಂತ ಹೇಳ್ತೀವಿ. ಸೊ ಆ ರೀತಿ ಕೂಡ ನಿಮಗೆ ಮೇ ಬಿ ಅಂದರೆ ಕೆಲಸ ಸಿಗ್ಬೋದು. ಓಕೆ, ಆ್ಯಂಡ್ ಇದನ್ನು ಕೂಡ ಲ್ಯಾಂಗ್ವೇಜ್ ಲೆಸನ್ಸ್ ಆ್ಯಂಡ್ ಎಜುಕೇಷನ್ ರಿಸೋರ್ಸ್. ಲೈಕ್ ನೀವು ಯಾವುದಾದ್ರೂ ಅಕಸ್ಮಾತ್ ಕೋಚಿಂಗ್ ಸೆಂಟ್ರಲ್ಲಿ ಏನಾದರೂ ನಿಮಗೆ ವರ್ಕ್ ಫ್ರಮ್ ಹೋಮ್ ಸಿಕ್ತು ರೈಟಿಂಗ್ ಜಾಬ್ದು ಅಂದರೆ, ಸೊ ಮೇ ಬಿ ಅವ್ರು ನಿಮಗೆ ಕೆಲವೊಂದು ಲ್ಯಾಂಗ್ವೇಜ್ಗಳಲ್ಲಿ ಕನ್ವರ್ಟ್ ಮಾಡೋದು ಹೇಳ್ಬೋದು. ಆ ರೀತಿ ಕನ್ವರ್ಟ್ ಮಾಡಿ ಬರೀರಿ. ಮತ್ತು ಎಜುಕೇಷನ್ ರಿಲೇಟೆಡು ಯಾವುದಾದ್ರೂ ಟಾಪಿಕ್ಸ್ನ ನಿಮಗಲ್ಲಿ ಬರೆಯೋದಕ್ಕೆ ಹೇಳ್ಬೋದು. ಸೊ ಆ ರೀತಿ ಕೂಡ ನಿಮಗೆ ಇಲ್ಲಿ ಈ ಒಂದು ರೈಟಿಂಗ್ ಜಾಬಲ್ಲಿ ಕೆಲಸ ಸಿಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನೋಡ್ತದ್ದು ಕಾನ್ವರ್ಸೇಷನಲ್ಸ್ ಆ್ಯಂಡ್ ಇಂಟ್ರಾಕ್ಷನ್ ಆನ್ ಪಾಪ್ಯುಲರ್ ಪ್ಲಾಟ್ಫಾರ್ಮ್ಸ್ ಲೈಕ್ ಓನ್ಲಿ ಫ್ಯಾನ್ಸ್. ಲೈಕ್ ಏನಾದರೂ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ, ಸೊ ಅದನ್ನು ಏನಾದರೂ ನೀವು ಅದನ್ನು ನೋಡಿ ಅದ್ರ ಮೇಲೆ ಒಂದು ಟಾಪಿಕ್ ಬರೀರಿ ಅಂತ ಕೂಡ ಹೇಳ್ಬೋದು. ಈ ರೀತಿ ರೈಟಿಂಗ್ ಜಾಬ್ಗಳಿರುತ್ತೆ. ಸೊ ಈ ರೀತಿ ಜಾಬ್ಗಳನ್ನ ನಾವು ಮಾಡ್ತೀವಿ ಅಂತಂದರೆ ನೀವು ಡೆಫಿನೆಟ್ಲಿ ಮಾಡ್ಬೋದು. ಈ ರೀತಿ ಜಾಬ್ಗಳನ್ನ ಸುಮಾರು ಜನ ತೊಗೊಂಡು ಮನೆಯಿಂದಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಡೆಫಿನೆಟ್ಲಿ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಅದಕ್ಕೆ ಇದನ್ನು ಹೈಲೈಟ್ ಮಾಡಿದ್ದೀನಿ. ಈ ರೀತಿ ಒಂದು ಏನು ಕಂಪನೀಸ್ಗಳಿರುತ್ತೆ ಅಂದರೆ ಇಂಡಸ್ಟ್ರೀಸ್ಗಳಿರುತ್ತೆ, ಇಂಡಸ್ಟ್ರಿಯಲ್ಲಿ ಕಾಪಿ ರೈಟಿಂಗ್ ಅಥವಾ ರೈಟಿಂಗ್ ಜಾಬ್ಗಳನ್ನ ಕೊಡ್ತಾ ಇರ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾರ್ಮಲಿ ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿದು ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ಬ್ಲಾಗ್ಸ್ಗಳು ಬರೀತಾ ಇರ್ತಾರೆ. ನ್ಯೂಸ್ ಪೇಪರ್ಸ್ ಎಲ್ಲ ಆಯಿತು, ಆನ್ಲೈನಲ್ಲೆಲ್ಲ ಸುಮಾರು ಥರದ ಆರ್ಟಿಕಲ್ಸ್ ನೋಡೋಕ್ಕೆ ಸಿಗುತ್ತೆ. ಅದನ್ನೆಲ್ಲ ಯಾರು ಬರೀತಾರೆ, ಅದನ್ನು ನಿಮ್ಮಂಥವ್ರು ನಮ್ಮಂಥವ್ರೇ ಬರೆದಿರ್ತಾರೆ. ಸೊ ಇದಕ್ಕೆ ರೈಟಿಂಗ್ ಅಥವಾ ಕಾಪಿ ರೈಟಿಂಗ್ ಜಾಬ್ ಅಂತ ಕೂಡ ನಾವು ಕರಿತೀವಿ. ಸೊ ಈ ರೀತಿ ಜಾಬ್ಗಳನ್ನ ನೀವು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸಿಂಪ್ಲಿ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಕೆಲವೊಂದು ಪ್ರೊಫೈಲ್ಗಳನ್ನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಪ್ರೊಫೈಲ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನೀವು ಅಲ್ಲಿ ಹೋಗಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಇಲ್ಲಿ ಅದಾದ ನಂತರ ನಿಮಗೆ ಕೆಲಸ ಹೇಗೆ ಸಿಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಿಸ್ ಮಾಡಬೇಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಪ್ರೊಫೈಲ್ಸ್ಗಳಿರುತ್ತೆ. ನೀವು ನಿಮ್ಮ ಫೋಟೋಸ್ ಹಾಕಬೇಕು. ಓಕೆ, ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಕೆಲಸ ಮಾಡ್ತೀವಿ, ಇವರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ, ಹೀಗಾಗಿ ಇವ್ರಿಗೆ ಇಲ್ಲಿ ರೇಟಿಂಗ್ಸ್ ತುಂಬಾ ಜಾಸ್ತಿ ಸಿಕ್ಕಿದೆ. ಸೊ ಇದೇ ರೀತಿ ನಿಮ್ಮದು ರೇಟಿಂಗ್ಸ್ಗಳನ್ನ ನೋಡಿಬಿಟ್ಟು ಏನು ಮಾಡ್ತಾರೆ, ಕೆಲಸ ಕೊಡುವಂಥ ಕಂಪನೀಸ್ ಏನು ಮಾಡುತ್ತೆ, ನಿಮಗೆ ಪ್ರಾಜೆಕ್ಟ್ಗಳನ್ನ ಕೊಡುತ್ತೆ. ಸೊ ಅದು ಮೇನ್ ಆ ರೀತಿ ಇರುತ್ತೆ ಕೆಲಸ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾರೆ, ತಮ್ಮ ಹೆಸರೇನು ಮೆನ್ಷನ್ ಮಾಡಿದ್ದಾರೆ, ಇಮೇಲ್ ಅಡ್ರೆಸ್ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ಸ್ಟಾರ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 4.9 ರೇಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿ ವರ್ಕ್ ಮಾಡಿರುವಂಥವ್ರು ಯಾರು ಇಂಡಸ್ಟ್ರಿ ಜೊತೆ ಮಾಡಿರ್ತಾರಲ್ವ ಅವ್ರು ಇಲ್ಲಿ ರೇಟಿಂಗ್ ಕೊಟ್ಟಿರ್ತಾರೆ.
ಆ್ಯಂಡ್ ಅದರಲ್ಲೂ ಕೂಡ ಅವ್ರು ಬರ್ತಿದ್ದಾರೆ ಎಕ್ಸ್ಪೀರಿಯನ್ಸ್ B2B ಕಂಟೆಂಟ್ ಮಾರ್ಕೆಟಿಂಗ್ ಪ್ರೊಫೆಷನಲ್. ಇವರು ಯಾವುದಕ್ಕೆ ಸ್ಪೆಷಲಾಗಿ ವರ್ಕ್ ಮಾಡಿದ್ದಾರೆ ಅದನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಇದಲ್ಲೂ ಕೂಡ ಎಷ್ಟು ಒಂದು ಗಂಟೆಗೆ ಇವರು ಎಷ್ಟು ತಗೋತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಅವ್ರು ಬರೆದಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದೇ ರೀತಿನೇ ನೀವು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಾವು 1 ತಾಸು ಮಾಡ್ತೀನಿ, ಸೊ ಈ ರೀತಿ ನಾವಿಷ್ಟು ಚಾರ್ಜ್ ಮಾಡ್ತೀವಿ ಅಂತ ಬರಿಬೇಕಾಗುತ್ತೆ ನಿಮ್ಮ ಪ್ರೊಫೈಲಲ್ಲಿ. ಆ್ಯಂಡ್ ಅದರಲ್ಲೂ ಕೂಡ ನೀವು ಎಲ್ಲಿಂದ, ಅಂದರೆ ಇದು ಯುನೈಟೆಡ್ ಸ್ಟೇಟಿಂದ ಇವ್ರು ಮಾಡ್ತಾರಂಥದ್ದು. ಸೊ ಹೀಗಾಗಿ ಇವ್ರು ಏನು ಮಾಡಿದ್ರೆ ತಮ್ಮ ಸ್ಟೇಟ್ ಬರೆದಿದ್ದಾರೆ, ನೀವು ಕೂಡ ನಿಮ್ಮ ಸ್ಟೇಟ್ ಮೆನ್ಷನ್ ಮಾಡಬೇಕು. ಸೊ ಇದಲ್ಲೂ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ಇಲ್ಲಿ ಏನು ಮಾಡಿದ್ದಾರೆ ಅವರು ಹೈಲೈಟ್ ಮಾಡಿ ಬರೆದಿದ್ದಾರೆ ಪ್ರೊಫೈಲಲ್ಲಿ. ಇದರಿಂದ ಏನಾಗುತ್ತೆ, ಕೆಲಸ ಕೊಡೋವಂಥವ್ರು ಏನಿರ್ತಾರಲ್ವ ಅವ್ರು ನೇರವಾಗಿ ಬಂದು ಇವ್ರ ಪ್ರೊಫೈಲ್ ಚೆಕ್ ಮಾಡ್ತಾರೆ, ನಂತರ ಇವ್ರಿಗೆ ಆಫರ್ ಮಾಡ್ತಾರೆ. ಸೊ ಈ ರೀತಿ ಕೆಲಸ ಸಿಗುತ್ತೆ. ಸೊ ಈ ರೀತಿ ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡೋರು ಸುಮಾರು ಜನ ಮಾಡ್ತಾ ಇದ್ದಾರೆ. ಸೊ ಇದಲ್ಲೂ ಕೂಡ ಇಲ್ಲಿ ನೋಡಿ ಅವ್ರ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ನಂತರ ಇಲ್ಲಿ ನೋಡ್ತಾ ಇರೋದು ಬ್ಲಾಗ್ ರೈಟಿಂಗ್ ಆ್ಯಂಡ್ ವೆಬ್ ಕಂಟೆಂಟ್ ಇವ್ರು ಬರೀತಾರೆ, ಮತ್ತು ಕಂಟೆಂಟ್ ಸ್ಟ್ರಾಟಜಿ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ವರ್ಕ್ ಮಾಡ್ತಾರೆ. ವೆಬ್ ಡಿಸೈನಿಂಗ್ ಅಂದರೆ ಏನೇನು ಮಾಡ್ಬೋದು ನಾವು ಅಂತ ಆ ರೀತಿ ಅವರು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ವಿವರಿಸಿದ್ದಾರೆ. ಸೊ ಇದನ್ನು ಏನಂದರೆ ಜಾಬ್ ಕೊಡೋರು ಇದನ್ನು ಫಸ್ಟಿಗೆ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ ಇಲ್ಲಿ. ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ನಿಕಲ್ ರೈಟಿಂಗು, ರಿಪೋರ್ಟ್ಸು, ಪ್ರೆಸ್ ರಿಲೀಸಿಂಗು, ಸುಮಾರು ಥರದ ವರ್ಕ್ ಇವ್ರು ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಬಗ್ಗೆ ಬರಿಬೇಕು. ಆ್ಯಂಡ್ ಇದರಲ್ಲೂ ಕೂಡ ಇಮೇಲ್ ಅಡ್ರೆಸ್ ಬರೀಬೇಕು, ಆ್ಯಂಡ್ ಗ್ರಾಫಿಕ್ ಡಿಸೈನು ಮತ್ತು ಸೋಷಿಯಲ್ ಮೀಡಿಯಾ ಅಂತ ಅವರೆಲ್ಲ ಬರೆದಿದ್ದಾರೆ. ಅದನ್ನು ಅದೇ ರೀತಿ ನೀವು ಕೂಡ ಮಾಡಬೇಕು. ಆ್ಯಸ್ ಅ ಫ್ರೀಲ್ಯಾನ್ಸರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ತೀರಾ ಸ್ನೇಹಿತರೆ. ಪಾರ್ಟ್ ಟೈಮ್ ಜಾಬು ನೀವು ಡಿಸೈಡ್ ಮಾಡ್ತೀರಾ, ನಾನು ಇವತ್ತು 1 ತಾಸು ಮಾಡ್ತೀನಿ, ನಾಳೆ 2 ತಾಸು ಮಾಡ್ತೀನಿ. ಸೊ ನಿಮ್ಮ ಅಕಾರ್ಡಿಂಗ್ ನಿಮ್ಮ ಪ್ರೊಫೈಲ್ ಸೆಟ್ ಮಾಡಿ ಇಟ್ಬಿಟ್ರೆ ಸೊ ಆಟೋಮೆಟಿಕ್ಲಿ ಏನಾಗುತ್ತೆ, ಈ ರೀತಿ ಪ್ರಾಜೆಕ್ಟ್ಸ್ಗಳು ಬಂದಾಗ ಅವ್ರು ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ. ನೀವು ಅಪ್ರೋಚ್ ಮಾಡಬೇಕಲ್ಲಿ ಅವರಿಗೆ ಹೇಳಬೇಕು ಎಸ್. ಸೊ ನಂತರ ಅವ್ರು ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ. ಸೊ ನಂತರ ಅವ್ರು ನಿಮಗೆ ಪ್ರಾಜೆಕ್ಟ್ಗಳನ್ನ ಕೊಡ್ತಾರೆ. ಸೊ ಇದನ್ನು ಕೂಡ ಇಲ್ಲಿ ನೋಡ್ತಾ ಇರೋದು ರಜತ್ ಅಂತ ಹೇಳಿ. ಸೊ ಇವರು ಕೂಡ ಇಲ್ಲಿ ನೋಡ್ತಾರೆ ಬಾಂಗ್ಲಾದೇಶದಿಂದ ಇವರು ವೆಬ್ ಡಿಸೈನರ್ ಆ್ಯಕ್ಚುಲಿ. ಸೊ ಇವರು ಕೂಡ ಕಂಟೆಂಟ್ ರೈಟರ್ಗೆ 1 ಗಂಟೆಗೆ ಇವರು $35 ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಅವ್ರದ್ದು ಎಲ್ಲ ಡೀಟೇಲ್ಸ್ ಅವ್ರು ಬರ್ತಿದ್ದಾರೆ, ಯಾವ ರೀತಿ ಏನು ಮತ್ತು ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ ಅಂತ ಈ ರೀತಿ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರ್ತಿದ್ದಾರೆ. ಇದೇ ರೀತಿಯೇ ನೀವು ಕೂಡ ನಿಮ್ಮದೊಂದು ಪ್ರೊಫೈಲ್ನ ಫೋಟೋ ಜೊತೆ ಹಾಕಬೇಕಾಗುತ್ತೆ. ತುಂಬ ಇವಾಗ ಆಲ್ರೆಡಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ಹೀಗಾಗಿ ಇವರಿಗೆ ರೇಟಿಂಗ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ. ಆ್ಯಂಡ್ ಇದಲ್ಲೂ ಕೂಡ ಇನ್ನೊಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊಲ್ಯೂಷನ್ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಪಾಕಿಸ್ತಾನದ ಓಕೆ, ಅಲ್ಲಿಂದ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಲ್ಲೂ ಕೂಡ ನೋಡ್ತಾರೆ ದೀಪಕ್ ಅಂತ ಹೇಳಿ. ದೀಪಕ್ ಅವರು ಇಂಡಿಯಾದಿಂದಲೇ ವರ್ಕ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದು ದೀಪಕ್ ಅವರ ಪ್ರೊಫೈಲು. ಸೊ ಇದು 5.5 ಅವ್ರಿಗೆ ರೇಟಿಂಗ್ ಕೊಟ್ಟಿದ್ದಾರೆ, 5.0. ಸೊ ಸುಮಾರು ಜನ ಇವರಿಗೆ ಬೆಸ್ಟ್ ಅಂತ ಹೇಳಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಇವರು ಕೂಡ ರೈಟಿಂಗ್ ಜಾಬ್ಗೆ ಇಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಇದೇ ರೀತಿ ನೀವೇನು ಮಾಡಬೇಕು, ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು. ಇವರು 1 ಗಂಟೆಗೆ $15 ಇವರು ತಗೋತಾ ಇದ್ದಾರೆ. ಸೊ ಈ ರೀತಿ ಇರುತ್ತೆ ಆ್ಯಕ್ಚುಲಿ ಜಾಬ್ ಇದು. ಸೊ ಡಿಫ್ರೆಂಟ್ ಜನ ತಮ್ಮ ಪ್ರೊಫೈಲ್ ಮಾಡಿ ಹಾಕಿರ್ತಾರೆ. ನೀವು ಕೂಡ ಇಲ್ಲಿ ಪ್ರೊಫೈಲ್ ಮಾಡಿ ಹಾಕಿದರೆ ನಿಮ್ಗೆ ಇಲ್ಲಿ ಏನು ಪ್ರಾಜೆಕ್ಟ್ಸ್ಗಳು ಬರುತ್ತೆ ಆ ಪ್ರಾಜೆಕ್ಟ್ಗಳು ಸಿಗುತ್ತೆ. ಓಕೆ, ಸೊ ಇದುವರೆಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಕೆಲಸ ಹೇಗಿರುತ್ತೆ, ಯಾವ ರೀತಿ ಮಾಡ್ಬೋದು ಅಂತ. ಈಗ ಪ್ರೊಫೈಲ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಸೊ ಪ್ರೊಫೈಲ್ ಮಾಡೋದಕ್ಕೆ ನಾವೀಗ ಯಾವ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು, ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು, ಅದಾದ ನಂತರ ನಮ್ಗೆ ಹೇಗೆ ಗೊತ್ತಾಗುತ್ತೆ ಆ ಒಂದು ಪ್ರೊಫೈಲಲ್ಲಿ ಈ ರೀತಿ ಪ್ರಾಜೆಕ್ಟ್ಸ್ಗಳು ಬಂದಿದೆ ಅಂತ. ಸೊ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿಂಪ್ಲಿ freelancer.comಗೆ ಬರಬೇಕು. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ freelancer.com ಅಂತ. ಸೊ ಇಲ್ಲಿ ಬಂದಮೇಲೆ ನಿಮಗೆ ಈ ರೀತಿ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ಇದು ಒಂದು ಏನು ವೆಬ್ಸೈಟ್ ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹೈಯರ್ ಟಾಪ್ ಕಾಪಿರೈಟರ್ ನಾವು ಅಂತ, ಅಂದರೆ ಇಲ್ಲಿ ಸುಮಾರು ಥರದ ಕಾಪಿರೈಟರ್ಸ್ ಇರ್ತಾರೆ ಆಲ್ರೆಡಿ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಪ್ರೊಫೈಲ್ ಮಾಡಿಟ್ಟರೆ ನೀವು ಅವರಲ್ಲಿ ಒಬ್ಬರು ಆಗ್ತೀರಾ. ಆ್ಯಂಡ್ ನಂತರ ಇಲ್ಲಿ ಸುಮಾರು ದೊಡ್ಡ ಕಂಪನೀಸ್ಗಳು ಏನು ಮಾಡುತ್ತೆ ತಮ್ಮ ಪ್ರಾಜೆಕ್ಟ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರೋದು ನಾಸಾ ಆಯಿತು, ಡಿಲಾಯ್ಟ್ ಆಯಿತು, ಫೇಸ್ಬುಕ್ ಆಯಿತು, ಏರ್ಬಸ್ ಆಯಿತು, ಎಡೋಬ್ ಆಯಿತು, ಸುಮಾರು ಥರದ ಕಂಪನೀಸ್ಗಳಲ್ಲಿ ಏನು ಮಾಡ್ತಾರೆ, ಇಲ್ಲಿ ಟ್ರಸ್ಟೆಡ್ ಬೈ ಲೀಡಿಂಗ್ ಬ್ರ್ಯಾಂಡ್ಸ್ ಆ್ಯಂಡ್ ಸ್ಟಾರ್ಟಪ್ಸ್ ಅಂತ ಹೇಳಿದ್ದಾರೆ ಅವರು. ಮೇನಂತಂದರೆ ಈಗ ವಾಟ್ ಈಸ್ ಅ ಕಾಪಿ ರೈಟಿಂಗ್, ಇಲ್ಲಿ ನೋಡ್ತಾ ಇರೋದು ಕಾಪಿ ರೈಟಿಂಗ್ ಅಂದರೆ ಏನು ಅಂತ ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ದಾರೆ. ಸೊ ಇದು ಕಾಪಿ ರೈಟಿಂಗ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಆರ್ಟ್ ಆಫ್ ರೈಟಿಂಗ್, ಅಂದರೆ ಬರೆಯುವಂಥ ಕಲೆ ಇದ್ದವರು ಈ ಒಂದು ಕೆಲಸನ ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಕಾಪಿ ರೈಟರ್ಸು ಟಿಪಿಕಲಿ ರೈಟರ್ಸ್ ಅಡ್ವರ್ಟೈಸ್ಮೆಂಟು, ಸೇಲ್ಸ್ ಕಾಪಿ, ಪ್ರಮೋಷನಲ್ ಮಾರ್ಕೆಟಿಂಗ್ ರಿಲೇಟೆಡು, ಆ್ಯಂಡ್ ಸುಮಾರು ಥರದ ಒಂದು ಇದನ್ನು ಕಂಟೆಂಟ್ನ ನೀವು ಬರೀತೀರಾ, ಆ ರೀತಿಯಲ್ಲಿ ಜಾಬ್ ಇರುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ಹೈಯರ್ ಕಾಪಿ ರೈಟರ್, ಇದು ನಿಮಗಲ್ಲ ಆ್ಯಕ್ಚುಲಿ. ಓಕೆ, ಇದು ಯಾರು ಕೆಲಸ ಕೊಡೋಕ್ಕೆ ಬರ್ತಾರಲ್ವ ಅವರಿಗೋಸ್ಕರ ಇರುವಂಥದ್ದು. ಈ ಪ್ಲ್ಯಾಟ್ಫಾರ್ಮಲ್ಲಿ ಫ್ರೀಲ್ಯಾನ್ಸರ್ ಕೂಡ ಇರ್ತಾರೆ ಆ್ಯಂಡ್ ವರ್ಕ್ ಮಾಡೋರು ಕೂಡ ಇರ್ತಾರೆ. ಓಕೆ, ಸೊ ಇದು ಮಧ್ಯವರ್ತಿಯಾಗಿ ಈ ಒಂದು ಏನು ವೆಬ್ಸೈಟು ವರ್ಕ್ ಮಾಡುತ್ತೆ. ಸುಮಾರು ಜನ ಆಲ್ರೆಡಿ ಇಲ್ಲಿ ಆ್ಯಸ್ ಎ ಒಂದು ರೈಟರ್ ಜಾಬ್ಗೋಸ್ಕರ ನೋಡ್ತಾ ಇದ್ದಾರೆ, ಕಾಪಿ ರೈಟರ್ ಆಗಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವ್ರ ಪ್ರೊಫೈಲ್ ರೆಡಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರುವಂಥ ಏನು ಕಾಪಿ ರೈಟರ್ಸ್ ಇರೋದು ಆಲ್ಮೋಸ್ಟ್ ಪ್ರೊಫೈಲ್ 4.90 ಅಪ್ ಟು ಇದೆ. ಸೊ ಹೀಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರು ಜನ ಫ್ರೀಲ್ಯಾನ್ಸರ್ನ ಹೈರ್ ಮಾಡೋದಕ್ಕೆ ದೊಡ್ಡ ಕಂಪನೀಸ್ ಏನು ಮಾಡುತ್ತೆ, ಅಪ್ಲೈ ಮಾಡುತ್ತೆ. ಸೊ ಇದಕ್ಕೆ ನೀವೇನಾದರೂ ಅಪ್ಲೈ ಮಾಡ್ತೀವಿ ಅಂತಂದರೆ ಏನು ಮಾಡಬೇಕು, ಸಿಂಪ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರ್ತಿದ್ದಾರೆ ಅವರು ಹೌ ಟು ಇವ್ಯಾಲ್ಯೂಟರ್ ಅ ಕಾಪಿ ರೈಟರ್ ಅಂತ ಹೇಳಿ. ಸೊ ನೀವು ಇಲ್ಲಿ ಏನು ಮಾಡ್ತೀರಾ, ನಿಮ್ಮದೊಂದು ಮೇನ್ ಅಂತಂದರೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರಾ. ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನಿಲ್ಲಿ ಸಿಂಪ್ಲಿ ಹೇಳ್ತೀನಿ. ಅದಾದ ನಂತರ ನಿಮ್ಗೆ ಇಲ್ಲಿ ಹೇಗೆ ಕೆಲಸ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ಏನು ಮಾಡ್ತೀರಾ, ಗೂಗಲಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ
freelancer.com ಕಾಪಿ ರೈಟಿಂಗ್ ಅಂತ ಬರೀದ್ರೆ ಸಾಕು. ಓಕೆ, ಕಾಪಿ ರೈಟಿಂಗ್ ಅಂತ ಬರೀರಿ. ಕಾಪಿ ರೈಟಿಂಗ್ ಜಾಬ್ 2026 ಅಂತ ಬರೀಬೇಕು. ಓಕೆ, ಸೊ ಇಲ್ಲಿ ಬರೆದ್ಮೇಲೆ ಇಲ್ಲಿ ಫಸ್ಟ್ ವೆಬ್ಸೈಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕಾಪಿ ರೈಟಿಂಗ್ ಜಾಬಾಗೆ ಓಪನ್ ಮಾಡಿದರೆ ನೀವು ಈ ಪೇಜಿಗೆ ಬರ್ತೀರಾ. ಓಕೆ, ಈ ಪೇಜಿಗೆ ಬಂದಮೇಲೆ ಏನು ಮಾಡಬೇಕು, ಸೊ ಇಲ್ಲಿ ನಿಮಗೆ ನೋಡಿದರೆ ಡೀಟೇಲ್ಸ್ ನಾನು ಹೇಳಿರುವಂಥದ್ದು ಫಸ್ಟಿಗೆ ನಾನು ಏನು ಹೇಳಿದ್ನಲ್ವಾ, ಸೊ ಅದೇ ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ನಿಮ್ಗೆ ಸಿಗ್ತಾ ಇದೆ. ಕಾಪಿ ರೈಟಿಂಗ್ದು ನಾನು ಯಾವ ರೀತಿ ಸರ್ಚ್ ಮಾಡೋಕ್ಕೆ ಹೇಳಿದ್ದೀನಿ ಅದೇ ರೀತಿಯೇ ಸರ್ಚ್ ಮಾಡಿ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳಿರುತ್ತೆ. ಓಕೆ, ಸೊ ನೀವೇನು ಮಾಡ್ತೀರಾ, ಸೊ ಸಿಂಪ್ಲಿ ಏನು ಮಾಡ್ತೀರಾ ಅಂದರೆ ಇಲ್ಲಿ ಬ್ಲೂ ಕಲರ್ದು ಕಾಪಿ ರೈಟಿಂಗ್ ಅಂತ ಇದೆ. ಜಸ್ಟ್ ಏನು ಮಾಡಬೇಕು ಅಂದರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದಮೇಲೆ ನೀವೇನು ಸಿಂಪ್ಲಿ ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕು ಫಸ್ಟಿಗೆ. ಓಕೆ, ಸೈನ್ ಅಪ್ ಹೊಸಬರಿದ್ದರೆ ಸೈನ್ ಅಪ್ ಮಾಡ್ಕೋಬೇಕು. ಆಲ್ರೆಡಿ ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೊಂಡಿದ್ದೀರಿ ಅಂದರೆ ಲಾಗಿನ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ಕೊಂಡ್ರೆ ಗೂಗಲಿಂದ ನಾನೇನು ಮಾಡ್ತೀನಿ, ಇಲ್ಲಿ ನಾವಿಲ್ಲಿ ಸೈನ್ ಅಪ್ ಮಾಡ್ಕೋಬೋದು ಅಥವಾ ಫೇಸ್ಬುಕ್ಕಿಂದು ಕೂಡ ಮಾಡ್ಕೋಬೋದು. ಇಲ್ಲಿ ಗೂಗಲಿಂದ ನಾನು ಮಾಡಿ ತೋರಿಸ್ತೀನಿ. ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ನಮ್ಮದೊಂದು ಇಮೇಲ್ ಅಡ್ರೆಸ್ನ ಚೂಸ್ ಮಾಡಿಕೊಂಡು ನಂತರ ಇಲ್ಲಿ ಪಾಸ್ವರ್ಡ್ ಹಾಕಿಬಿಟ್ಟು ನಂತರ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿವರೆಗೂ ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ದೀರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಪ್ರೊಫೈಲ್ಗೆ ಕಂಪ್ಲೀಟ್ ಅದು ಇನ್ಫಾರ್ಮೇಷನ್ ಕೇಳುತ್ತೆ. ಅದನ್ನು ಹಾಕ್ತಾ ಹೋದ್ರಿ ಅಂತಂದರೆ ಸೊ ಸಿಂಪ್ಲಿ ನಿಮ್ಮದೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ವೀಡಿಯೋ ಬೇಕಂತ ಪ್ಲೀಸ್ ಕಾಮೆಂಟ್ ಮಾಡಿ, ಪಾರ್ಟ್ 2 ವೀಡಿಯೋ ಮಾಡ್ತೀನಿ ನಾನು. ಇಲ್ಲಾಂದರೆ ಇದೇ ವೀಡಿಯೋದಲ್ಲಿ ಮಾಡ್ತಾ ಹೋದೆ ಅಂದರೆ ತುಂಬಾ ಕಂಟಿನ್ಯೂ ಆಗುತ್ತೆ, ತುಂಬಾ ದೊಡ್ಡ ವೀಡಿಯೋ ಆಗುತ್ತೆ. ಸೊ ಹೀಗಾಗಿ ನಾನು ಇಲ್ಲಿವರೆಗೂ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ಆದಮೇಲೆ ನಿಮಗೆ ಇವಾಗ ಕೆಲಸ ಹೇಗೆ ಸಿಗುತ್ತೆ, ಮೇನ್ ಮುಖ್ಯವಾಗಿ ಕೆಲಸ ಹೇಗೆ ಸಿಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಕೆಲಸ ಹೇಗೆ ಸಿಗುತ್ತೆ ಅಂತಂದರೆ ಯಾವಾಗ ನಾವಿಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಸುಮಾರು ಥರದ ರೈಟರ್ಸ್ ಜಾಬ್ಗಳಿಗೆ ಕಂಪನೀಸ್ ಹೈರಿಂಗ್ ಮಾಡ್ತಾ ಇರುತ್ತೆ. ಅವ್ರದ್ದು ಪ್ರಾಜೆಕ್ಟ್ಸ್ಗಳು ಕೊಡ್ತಾ ಇರ್ತಾರೆ. ಆ ಪ್ರಾಜೆಕ್ಟ್ಗಳ ಬಗ್ಗೆ ನಿಮಗೂ ಕೂಡ ಮೇಲ್ ಬರುತ್ತೆ. ಸೊ ನೀವೇನಾದರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಸೊ ನೀವೇ ಮಾಡ್ಬೋದು, ಅಲ್ಲಿ ಅವ್ರಿಗೆ ಬಿಡ್ ಹಾಕಬೇಕು, ಅಂದರೆ ಅವ್ರಿಗೆ ಅಪ್ಲೈ ಮಾಡಬೇಕು. ನಂತರ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ. ಅವ್ರಿಗೆ ಯಾರಿಗೆ ಚಲೋ ಅನಿಸುತ್ತೋ ನಂತರ ಅವ್ರಿಗೆ ಆ ಪ್ರಾಜೆಕ್ಟ್ ಸಿಗುತ್ತೆ. ಆ ರೀತಿ ಪ್ರಾಜೆಕ್ಟ್ಗಳು ಡೈಲಿ ತುಂಬಾ ಬರ್ತಾ ಇರುತ್ತೆ ಈ ರೀತಿ ವೆಬ್ಸೈಟಲ್ಲಿ. ಸೊ ಇದನ್ನು ನೀವು ಸೈಡ್ ಬೈ ಸೈಡ್ ಕೆಲಸ ಮಾಡ್ಬೋದು. ನೀವು ನೈಟ್ ಮಾಡ್ಬೋದು, ಡೇ ಮಾಡ್ಬೋದು, ಅಥವಾ ಡೈಲಿ ನೀವು ಫ್ರೀ ಇದ್ದಾಗ ಈ ಕೆಲಸನ ಮಾಡ್ಬೋದು. ಸುಮಾರು ಪ್ರಾಜೆಕ್ಟ್ಗಳು ಸಿಕ್ಕರೆ ಫುಲ್ ಟೈಮ್ ಜಾಬ್ ಅಂತೂ ಕೂಡ ಮಾಡ್ಬೋದು. ಅಂಡ್ ತುಂಬ ಚೆನ್ನಾಗಿರುವಂಥ ಪ್ರಾಜೆಕ್ಟ್ಸ್ ಸಿಗ್ತಾ ಇರುತ್ತೆ. ಸೊ ಈ ರೀತಿ ರೈಟಿಂಗ್ ಜಾಬ್ ನೀವೇನಾದರೂ, ಇದು ಕನ್ನಡದಲ್ಲೂ ಕೂಡ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ. ನಿಮ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಗೆ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ನ ರೆಡಿ ಮಾಡ್ಕೋಬೋದು. ಹೀಗಾಗಿ ನಾನು ತಮಿಳಲ್ಲಿ ಕನ್ನಡ ಅಂತಲೇ ಬರ್ತಿರ್ತೀನಿ, ಯಾಕಂದರೆ ಕನ್ನಡಿಗರು ತುಂಬ ಜನ ಈ ವಿಡಿಯೋ ನೋಡ್ತಾ ಇದ್ದೀರಿ. ಸೊ ಕನ್ನಡದಲ್ಲಿ ನಮಗೆ ಜಾಬ್ ಬೇಕು ಅಥವಾ ಪ್ರಾಜೆಕ್ಟ್ಸ್ಗಳು ಬೇಕು, ರೈಟಿಂಗ್ ಜಾಬ್ ಬೇಕು ಅನ್ನೋರಿಗೆ. ಸೊ ಹೀಗಾಗಿ ನಾನು ಈ ರೀತಿ ಕೂಡ ನೀವು ಪ್ರೊಫೈಲ್ಗಳನ್ನ ಮಾಡ್ಬೋದು. ಆ್ಯಂಡ್ ಇದು ತುಂಬಾ ಜನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಎಲ್ಲ ಕಡೆ ಗೊತ್ತಾಗಲ್ಲ ಜನರಿಗೂ. ಇದು ಎಲ್ಲೋ ಒಂದು 30-40% ಇದನ್ನೇ ಪ್ರಾಪರ್ ಕೆಲಸ ಮಾಡ್ತಾರೆ ಮನೆಯಲ್ಲಿಂದ. ಓಕೆನಾ, ಸೊ ಹೀಗಾಗಿ ಹೇಳ್ತಾ ಇರೋದು ಈ ರೀತಿ ಕೂಡ ಅಪರ್ಚುನಿಟೀಸ್ಗಳಿರುತ್ತೆ. ಆ್ಯಂಡ್ ಇನ್ನೂ ಬೇರೆ ಬೇರೆ ಅಪರ್ಚುನಿಟೀಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಡೆಫಿನೆಟ್ಲಿ ವೀಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಯಾವ್ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಆ ರೀತಿ ಜಾಬ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತರೋದಕ್ಕೆ ಅಪ್ಡೇಟ್ನ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ವೀಡಿಯೋ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆತ್ಮೀಯ ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.